ಈ ವೆಸ್ಟ್ ಏಷ್ಯಾ ಕ್ರೈಸಿಸ್ ಇಂದ ಈಗ ನಮಗೆ ಆಗಿರೋ LPG ಕೊರತೆ ಒಂದು ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿನಲ್ಲಿ ನಾವು ಇಂಡಕ್ಷನ್ ಹೀಟಿಂಗ್ ಟೆಕ್ನಾಲಜಿಯಲ್ಲಿ ಒಲೆಗಳು ಮಾಡಿದ್ದೀವಿ. ಅಂದರೆ ಕುಕಿಂಗ್ ಎಕ್ವಿಪ್ಮೆಂಟ್ಸ್ ಕಂಪ್ಲೀಟ್ಲಿ ಫಾರ್ ಹೋಟೆಲ್ಸ್, ಇಂಡಸ್ಟ್ರೀಸ್, ಹಾಸ್ಪಿಟಲ್ಸ್, ಚೌಲ್ಟ್ರೀಸ್, ಇನ್ಸ್ಟಿಟ್ಯೂಷನಲ್ ಕ್ಯಾಂಟೀನ್ಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್ ಎಲ್ಲ ಸೆಕ್ಟರ್ಗೂ ಆಗುವಂಥ ಒಂದು ಇಂಡಕ್ಷನ್ ಕುಕಿಂಗ್ ಎಕ್ವಿಪ್ಮೆಂಟ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿಯಿಂದ ಕೆಲಸ ಮಾಡುತ್ತೆ. ಇದರಲ್ಲಿ ಯಾವುದೇ ಥರ ಬೆಂಕಿ ಇರಲ್ಲ. ಸೊ ಇದನ್ನ ಫ್ಲೇಮ್ ಫ್ರೀ ಕಿಚನ್ ಅಂತ ಕರಿತೀವಿ, ಬೆಂಕಿ ಇಲ್ದಿರೋ ಅಡುಗೆ ಮನೆ ಅಂತ. ಇದರಿಂದ ಬೆನಿಫಿಟ್ ಏನಂದ್ರೆ ನಮಗೆ LPGಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ಕಮ್ಮಿ 60% ಉಳಿತಾಯ ಆಗುತ್ತೆ ಎನರ್ಜಿ ಕಾಸ್ಟ್, ರನ್ನಿಂಗ್ ಕಾಸ್ಟ್. ಅಟ್ ದ ಸೇಮ್ ಟೈಮ್ ಇದರಲ್ಲಿ ಯಾವುದೇ ಥರದ ಟಾಕ್ಸಿಕ್ ಗ್ಯಾಸಸ್ ಆಚೆ ಬರಲ್ಲ. ಅದರಿಂದ ಪರಿಸರ ಸ್ನೇಹಿ ಕೂಡ ಆಗುತ್ತೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ಯಾವುದೇ ರೀತಿ ಟಾಕ್ಸಿಕ್ ಗ್ಯಾಸಸ್ ರಿಲೀಸ್ ಆಗ್ತಿದ್ದ ಕಾರಣ ಅಲ್ಲಿ ಕೆಲಸ ಮಾಡೋದು ಒಳ್ಳೆ ವಾತಾವರಣ ಇರುತ್ತೆ. ಸುಮಾರು 2012 ಇದನ್ನ ಮೊದಲನೇ ಬಾರಿಗೆ ನಾವು ತಗೊಂಡ್ವಿ. ಹೆಚ್ಚು ಕಮ್ಮಿ ಒಂದು 5,000ಕ್ಕಿಂತ ಹೆಚ್ಚು ಕ್ಲೈಂಟ್ಸ್ ಅಕ್ರಾಸ್ ಇಂಡಿಯಾ ಇದ್ದಾರೆ. ಇದು ಸೋಲಾರ್ PV ಸೆಲ್ಸ್ ಯೂಸ್ ಮಾಡಿಕೊಂಡು ಪವರ್ ಜನರೇಟ್ ಮಾಡಿ ಇದನ್ನ ರನ್ ಮಾಡಬಹುದು. ಬೇಸಿಕಾಗಿ ನಮ್ಮ ರಿಕ್ವೆಸ್ಟ್ ಟು ಗವರ್ಮೆಂಟ್, ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಅಂಡ್ ಫೈನಾನ್ಸ್ ಮಿನಿಸ್ಟರ್ಗೆ ಇದ್ರ ಮೇಲೆ ಇರೋ GSTನ ಕಮ್ಮಿ ಮಾಡಿ ಅಂತ. ಅದರಿಂದ ತಗೊಳ್ಳೋಕ್ಕೂ ಜನಗಳು ತಗೊಳ್ಳೋಕ್ಕೂ ತುಂಬ ಅನುಕೂಲ ಆಗುತ್ತೆ. ಇದನ್ನ ಬೆನಿಫಿಟ್ ಏನು ಅಂದರೆ ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. LPGಗಾಗಿ ಪವರ್ ಸೋರ್ಸ್ ನಾವೇ ಜನರೇಟ್ ಮಾಡ್ತಾ ಇದ್ದೀವಿ. ಇವಾಗ ಹೆಚ್ಚು ಕಮ್ಮಿ ಇಂಡಿಯಾನಲ್ಲಿ 51%ಗಿಂತ ಜಾಸ್ತಿ ಪವರ್ ಥ್ರೂ ಸೋಲಾರ್, ವಿಂಡ್ ಅಂಡ್ ಅದರ್ ಸೋರ್ಸಸ್ ಇಂದ ಬರ್ತಾ ಇದೆ. ಅದರಿಂದ ನಾವು ಮೋರ್ ಸೆಲ್ಫ್ ರಿಲಯಂಟ್ ಆನ್ ಎಲೆಕ್ಟ್ರಿಸಿಟಿ. ಸೊ ಅದಕ್ಕಾಗಿ ನಾವು ಗೆ ಪ್ರೋತ್ಸಾಹ ಕೊಡ್ತೀವಿ. ಅದಕ್ಕಾಗಿ ನಮ್ದು ರಿಕ್ವೆಸ್ಟ್ GST ಕಮ್ಮಿ ಮಾಡಿದ್ರೆ ಇನ್ನೂ ಅನುಕೂಲ ಆಗತ್ತೆ ತಗೊಳ್ಳೋರಿಗೆ. ಈಗ 18% ಇದೆ, ಕಮ್ಮಿ ಮಾಡಿದ್ರೆ ಅಥವಾ 0 ಮಾಡೋದು ತುಂಬಾ ಅನುಕೂಲ ಆಗತ್ತೆ ಬಳಸೋರಿಗೆ. 1 year ಆನ್ ಸೈಟ್ ಸರ್ವಿಸ್ ಇರುತ್ತೆ. ಈಗ ಕರೆಕ್ಟ್ ಟೈಮ್ ಬಂದಿದೆ. ಯಾಕಂದ್ರೆ ನಾವು ಸುಮಾರು ಒಂದು 10-12 ವರ್ಷದಿಂದ ಜನಗಳಿಗೆ ತಿಳಿಸ್ತಾನೆ ಬರ್ತಿದ್ವಿ, ಹೇಳ್ತಾನೆ ಬರ್ತಿದ್ವಿ. ಬದಲಾವಣೆಗೆ ಟೈಮ್ ತಗೊಳತ್ತೆ. ಈಗ ರೈಟ್ ಟೈಮ್ ಬದಲಾಗಕ್ಕೆ. ಒಂದೇ ಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ದರು, ಇವಾಗ ಹೈಬ್ರಿಡ್ ಬರ್ತಾರೆ. ಇದರಲ್ಲಿ ಈ ಉಳಿತಾಯ ಎಲ್ಲ ಕಂಡು, ಇದರಲ್ಲಿ ಸೇಫ್ಟಿ ಫೀಚರ್ಸ್ ಎಲ್ಲ ಕಂಡು ಮೆತ್ತಗೆ ಕಂಪ್ಲೀಟ್ ಬದಲಾವಣೆಗೂ ಬರುತ್ತೆ. ಇಂಪೋರ್ಟೆಡ್ ಇಲ್ಲ, ಪ್ರೌಡ್ಲಿ ವಿ ಸೇ ಮೇಡ್ ಇನ್ ಇಂಡಿಯಾ ಅಂತ. ಸುಮಾರು ಜನ ಬೇರೆ ದೇಶದಿಂದ ತಗೊಂಡು ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ಹೇಳಿದ ಆವಾಗಲೇ ಕಾರಣ, ಬೇರೆ ದೇಶದಿಂದ ತಗೊಂಡು ಇಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ಪೇಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಗವರ್ಮೆಂಟ್ ಆರ್ಗನೈಸೇಷನ್, ಗವರ್ಮೆಂಟ್ ಸ್ಕೂಲ್ಸ್, ಹಾಸ್ಟೆಲ್ಸ್ ಇಂಥ ಕಡೆ ಎಲ್ಲ ರೆಗ್ಯುಲರ್ ಮನೆಯಲ್ಲಿ ಹಾಕೋ ಸೆರಾಮಿಕ್ ಟೈಲ್ಸ್ ಮೇಲೆ ಯೂಸ್